ಸ್ನೇಹಿತರೆ, ನೀವು ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರು ಕೂಡ ಮನೆ ಒಳಗಡೆ ಬಂದರೆ ಮನೆ ತುಂಬ ಚಿಕ್ಕದಾಗಿ ಕಾಣ್ತಾ ಇರುತ್ತೆ. ಯಾಕಂತ ತಿಳ್ಕೊಂಡ್ಬಿಟ್ರೆ ಇವತ್ತು ನೀವು ನಿಮ್ಮ ಮನೆನ ದೊಡ್ಡದಾಗಿ ಕಾಣುವಂತೆ ಮಾಡ್ಕೊಳ್ಬೋದು. ಹಾಗೆ ಚಿಕ್ಕ ಮನೆ ಕೂಡ ದೊಡ್ಡದಾಗಿ ಕಾಣುವಂತಹ ಟಿಪ್ಸನ್ನು 20x30 ಪ್ಲಾನಿಂಗ್ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ನಿಮ್ಮ ಮನೆ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಚಿಕ್ಕದಾಗಿ ಕಾಣಲು ಕಾರಣವೇನಂತಂದರೆ ನೀವು ಮಾಡಿರುವ ಒಂದೇ ಒಂದು ಮಿಸ್ಟೇಕಿಂದ ಮನೆ ತುಂಬಾ ಚಿಕ್ಕದಾಗಿ ಕಾಣ್ತಾ ಇರುತ್ತೆ. ನೋಡಿ, ನೀವೇನು ತಪ್ಪು ಮಾಡ್ತೀರಾ ಅಂತಂದರೆ ಪೇಂಟ್ ಮಾಡುವಾಗ ಎಲ್ಲದಕ್ಕೂ ಡಾರ್ಕ್ ಕಲರನ್ನೇ ಸೆಲೆಕ್ಟ್ ಮಾಡ್ತೀರಾ. ಹಾಲ್ಗೆ ಒಂಥರ, ಬೆಡ್ರೂಮ್ಗೆ ಒಂದು ರೀತಿ, ಕಿಚನ್ಗೆ ಒಂದು ರೀತಿ, ಒಂದೊಂದು ಬೆಡ್ರೂಮ್ಗೆ ಕೂಡ ಒಂದೊಂದು ಕಲರನ್ನು ಸೆಲೆಕ್ಟ್ ಮಾಡೋದ್ರಿಂದ ಮನೆ ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಅದರಲ್ಲೂ ತುಂಬ ಡಾರ್ಕ್ ಕಲರನ್ನೇ ಸೆಲೆಕ್ಟ್ ಮಾಡೋದ್ರಿಂದ ತುಂಬಾ ಚಿಕ್ಕದಾಗಿ ಕಾಣ್ತಾ ಇರುತ್ತೆ. ಹಾಗಾಗಿ ನೀವು ಪೇಂಟ್ ಮಾಡುವಾಗ ಲೈಟ್ ಕಲರನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಕಡೆಗೂ ಲೈಟ್ ಕಲರನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಲ್ನಲ್ಲಿ ನೋಡಿ, ಒಂದು ಗೋಡೆಗೆ ಮಾತ್ರ ಟಿವಿ ಯೂನಿಟನ್ನು ಮಾಡ್ಕೊಳ್ಳೋದ್ರಿಂದ ಹಾಲ್ ತುಂಬಾ ಕಲರ್ಫುಲ್ ಆಗಿ ಬರುತ್ತೆ. ನೀವು ಟಿವಿ ಯೂನಿಟ್ ಮಾಡೋದಿಲ್ಲ ಅಂತ ಅನ್ನೋದಾದರೆ ಯಾವುದಾದ್ರೂ ಒಂದು ಗೋಡೆಗೆ ಡಿಸೈನ್ ಆಗಿ ಪೇಂಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಆಗ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇನ್ನು ಬೆಡ್ರೂಮ್ ಕಡೆಗೆ ಬಂದಾಗ ಬೆಡ್ರೂಮ್ಗೂ ಕೂಡ ಅಷ್ಟೇ, ಒಂದು ಗೋಡೆಗೆ ಮಾತ್ರ ನೀವು ಯಾವುದಾದ್ರೂ ಸ್ಪ್ರೇ ಪೇಂಟಿಂಗ್ ಆಗಿರ್ಬೋದು, ಬಬಲ್ಸ್ ಡಿಸೈನ್ ಆಗಿರ್ಬೋದು, ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡೋದ್ರಿಂದ ಬೆಡ್ರೂಮ್ ಕೂಡ ಕಲರ್ಫುಲ್ ಆಗಿ ಬರುತ್ತೆ. ಹಾಗೆ ಕಿಚನಲ್ಲಿ ನೋಡಿ, ನೀವು ಸಿಂಪಲ್ ಆಗಿ ಎಲ್ಲ ಕಲರನ್ನು ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ ಒಂದು ಗೋಡೆಗೆ ಮಾತ್ರ ಡಾರ್ಕ್ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಉಳಿದ ಎಲ್ಲ ಕಡೆಗೂ ಲೈಟ್ ಕಲರನ್ನೇ ಸೆಲೆಕ್ಟ್ ಮಾಡೋದ್ರಿಂದ ಮನೆ ತುಂಬಾ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಹಾಗೆ ಬ್ಯೂಟಿಫುಲ್ ಆಗೂ ಕಾಣ್ತಾ ಇರುತ್ತೆ. ನೋಡಿ, 20x30 ಮನೆ ಪ್ಲ್ಯಾನಿಂಗಲ್ಲಿ ಈ ಮನೆಯ ಮುಂಭಾಗದ ಮೆಟ್ಟಿಲು ದಕ್ಷಿಣ ದಿಕ್ಕಿನಲ್ಲಿದೆ. ಹಾಗೆ ಮೇನ್ ಡೋರ್ ನೋಡಿ ಪೂರ್ವ ದಿಕ್ಕಿಗೆ ಇರುವಂತಹದ್ದು. ಸೀಟೌಟ್ ನೋಡಿ 7x10 ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಹಾಗೆ ಮೇನ್ ಡೋರ್ಗೆ ಅಟ್ಯಾಚ್ ಆಗಿ ವಿಂಡೋ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಹಾಲ್ ನೋಡಿ 15x10 ಪ್ಲ್ಯಾನಿಂಗ್ ಮಾಡಿಕೊಂಡು ಈ ಕಡೆ 2 ವಿಂಡೋ ಕೂಡ ಇಟ್ಟಿರುವಂತಹದ್ದು. ಹಾಗೆ ಈ ಗೋಡೆಗೆ ನೋಡಿ ಟಿವಿ ಯೂನಿಟನ್ನು ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ಕಡೆ ಕೂಡ ಟಿವಿ ಯೂನಿಟನ್ನು ಮಾಡ್ಕೊಳ್ಬೋದು. ಯಾವ ಕಡೆ ಬೇಕೋ ಆ ಕಡೆಗೆ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಳುವಂತಹದ್ದು. ಹಾಗೆ ಹಾಲ್ ತುಂಬ ವಿಶಾಲವಾಗಿರುವಂತಹದ್ದು. ಹಾಗೆ ಹಾಲ್ನಿಂದನೇ ಕಿಚನ್ ಬೆಡ್ರೂಮ್ ಕಡೆ ಹೋಗುವಾಗ ಇಲ್ಲೊಂದು ಸಿಂಪಲ್ಲಾಗಿ ಒಂದು ಕಮಾನ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಹಾಲಿಂದ ಬೆಡ್ರೂಮ್ ಕಡೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಬೆಡ್ರೂಮ್ ನೋಡಿ 11x10 ಪ್ಲ್ಯಾನಿಂಗ್ ಮಾಡಿಕೊಂಡು ಈ ಕಡೆ ಒಂದು ವಿಂಡೋ ಕೂಡ ಇಟ್ಟಿರುವಂತಹದ್ದು. ಹಾಗೆ ಹಾಲ್ನಿಂದನೇ ಕಿಚನ್ ಡೈನಿಂಗ್ ಏರಿಯಾಗೆ ಬರೋಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಈ ಏರಿಯಾ ನೋಡಿ, ಕಿಚನ್ ಡೈನಿಂಗ್ ಏರಿಯಾ ನೋಡಿ 16x10 ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಕಿಚನ್ ಸ್ಟ್ಯಾಂಡ್ ಈ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಈ ಸ್ಟ್ಯಾಂಡನ್ನು ಈ ಕಡೆ ಕೂಡ ಇಟ್ಕೊಳ್ಬೋದು. ಹಾಗೆ ಈ ಸ್ಟ್ಯಾಂಡ್ ಮಧ್ಯದಲ್ಲಿ ಇಲ್ಲೊಂದು ವಿಂಡೋ ಕೂಡ ಇಟ್ಟಿರುವಂತಹದ್ದು. ಈ ಕಡೆ ಇಲ್ಲೊಂದು ವಿಂಡೋ ಕೂಡ ಇಟ್ಟಿರುವಂತಹದ್ದು. ಹಾಗೆ ಕಿಚನ್ ಡೈನಿಂಗ್ ಏರಿಯಾದಿಂದ ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಬೆಡ್ರೂಮ್ ಡೋರ್ ಇಲ್ಲಿ ಬರುತ್ತೆ ನೋಡಿ. ಬೆಡ್ರೂಮ್ ನೋಡಿ 10x12 ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಇಲ್ಲೊಂದು ವಿಂಡೋ ಕೂಡ ಬರುತ್ತೆ. ಹಾಗೆ ನೋಡಿ, ಕಿಚನ್ನಿಂದ ಈ ಕಡೆ ನೋಡಿ ಕ್ಲೀನಿಂಗ್ ಏರಿಯಾ, ವಾಶ್ರೂಮ್ ಏರಿಯಾಗೆ ಹೋಗಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಇಲ್ಲೊಂದು ಡೋರ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಕ್ಲೀನಿಂಗ್ ಏರಿಯಾ ನೋಡಿ 6x13 ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಈ ಕಡೆ ಇಲ್ಲೊಂದು ವಿಂಡೋ ಬರುತ್ತೆ. ಹಾಗೆ ಈ ಸೈಡ್ ಕೂಡ ಇಲ್ಲೊಂದು ವಿಂಡೋ ಬರುತ್ತೆ. ಹಾಗೆ ಈ ಕಡೆ ನೋಡಿ, ಇಲ್ಲಿ ಕೈ ತೊಳೆಯೋ ಬೇಸಿನ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು, ಅಥವಾ ವಾಷಿಂಗ್ ಮಷಿನ್ ಕೂಡ ಇಟ್ಕೊಳ್ಬೋದು. ಹಾಗೆ ವಾಶ್ರೂಮ್ ಏರಿಯಾ ನೋಡಿ 6x7 ಪ್ಲ್ಯಾನಿಂಗ್ ಮಾಡಿಕೊಂಡು ಇಲ್ಲೊಂದು ವಿಂಡೋ ಕೂಡ ಇಟ್ಟಿರುವಂತಹದ್ದು. ಹಾಗೆ ಏಣಿ ಮೆಟ್ಲು ಏರಿಯಾ ನೋಡಿ ಈ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. 7x10 ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಈ ಥರ ಪ್ಲ್ಯಾನಿಂಗ್ ಮಾಡ್ಕೊಳ್ತಿದ್ದೀರಾ ಅಂತಂದರೆ ಇಲ್ಲೊಂದು ಡೋರನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಏಣಿ ಮೆಟ್ಲ ಫ್ರಂಟ್ ಎಲಿವೇಶನ್ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಹಾಗೆ ನೋಡಿ, ಈ ಟಿಪ್ಸನ್ನು ನೀವು ಇವತ್ತೇ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಎಷ್ಟೇ ದೊಡ್ಡದಾಗಿರೋ ಮನೆ ಕೂಡ ಚಿಕ್ಕದಾಗಿ ಕಾಣ್ತಾ ಇದೆ ಅಂತ ಅನ್ನೋದಾದರೆ ಇವತ್ತೇ ಸರಿ ಮಾಡ್ಕೊಳ್ಬೋದು. ನೋಡಿ, ನಿಮ್ಮನೆ ಇನ್ನೂ ದೊಡ್ಡದಾಗಿ ಕಾಣುವಂತೆ ಮಾಡ್ಕೊಳ್ಬೋದು. ಹಾಗೆ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.